ಬಂದೆ ಕಾಂತಿ. ನೀನು ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿದ್ಯಲ್ಲ, ಅವತ್ತು ಏನಾಯ್ತು ಅಂತ ಹೇಳು ಕಾಂತಿ. ಅಂದ್ರೆ ಅವತ್ತು ನೀನು ನರ್ಸಿಂಗ್ ಹೋಮಲ್ಲಿ ಅಡ್ಮಿಟ್ ಆದಾಗ ತುಂಬಾನೇ ಸುಸ್ತಾಗಿದ್ದೆ, ನಿನ್ನ ಪ್ರಜ್ಞೆನೂ ತಪ್ಪಿತ್ತು. ಅಂಥದ್ದು ಏನಾಯ್ತು ಅಂತ. ನಾನು ನಿನ್ನ ಹತ್ರ ಕೆಡ್ದ ನಡ್ಕೊಂಡಿದ್ದನ್ನ ನಿನ್ ಯಾರ ಹತ್ರನೂ ಹೇಳ್ಬಾರ್ದು. ಅವತ್ತು ನಾನು ಊಟ ಮಾಡಿರ್ಲಿಲ್ಲ ರೀ, ತುಂಬಾ ಸುಸ್ತಾಗಿತ್ತು. ಆಟೋ ಬೇರೆ ಜೋರಾಗಿ ಎದುರುಗಡೆ ಬಂತಲ್ಲ, ಅದಕ್ಕೆ ತಲೆ ಸುತ್ತ ಬಿದ್ದೋಗ್ಬಿಟ್ಟೆ. ಅದಕ್ಕೆ ಹಾಗೆಲ್ಲ ಆಯ್ತು. ಒಟ್ಟಿನಲ್ಲಿ ನಿನಗೇನು ಏಟಾಗ್ಲಿಲ್ವಲ್ಲ, ನನಗಷ್ಟೇ ಸಾಕಾಗ. ಅವನು ನಮ್ಮ ಕಣ್ಣೆದುರಿಗೆ ಇರಬೇಕು ಅಂತ ಹೇಳಿ ಅವನಿಗೆ ಮದುವೆ ಮಾಡಬೇಕು ಅಂತ ನಾವು ಡಿಸೈಡ್ ಮಾಡ್ತೀವಿ. ಆದ್ರೆ ಅವನು ಮದುವೆ ಬೇಡ ಅಂತ ಈಗೇನೋ ಒಪ್ಕೊಂಡಿದ್ದಾನೆ. ಒಪ್ಕೊಂಡಿದ್ದಾನೆ ಅಂದ್ರೆ ಅದ್ಯಾರನ್ನೋ ಲವ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತಿದ್ದಾನೆ. ಆದ್ರೆ ಅದ್ಯಾರು ಏನು ಎತ್ತ ಒಂದು ಹೇಳ್ತಿಲ್ಲ. ಅದಕ್ಕೆ ಒಂದು ಒಳ್ಳೆ ಹುಡುಗಿನ ಆರಿಸಿ ಅಂತ ನೀನು ಹೇಳಿದ್ದೆ ಅಲ್ವಾ? ಹೌದು ಹೇಳಿದ್ದೆ. ಯಾರಾದ್ರೂ ಸಿಕ್ಕಿದ್ರ ನೀವು ಆಫೀಸಿಂದ ಬಂದಾಗ್ಲೇ ಅನ್ಕೊಂಡೆ ಯಾರ್ದೋ ಒಳ್ಳೆ ಸಂಬಂಧ ಬಂದಿರ್ಬೇಕು ಅಂತ. ಯಾರ್ರಿ ಅವಳು? ನಿನಗೂ ಗೊತ್ತು, ನನಗೂ ಗೊತ್ತು, ಬಾಬುಗೂ ಗೊತ್ತು. ಹೌದಾ? ಯಾರೇ ಅದು? ಇನ್ಯಾರು? ಕಾಂತಿ. ಏನ್ ತಮಾಷೆ ಮಾಡ್ತಾ ಇದ್ದೀರಾ? ಒಳ್ಳೆ ಕತೆ ಆಯ್ತು ನಿಂದು. ತಮಾಷೆ ಮಾಡೋದಕ್ಕೆ ಆಫೀಸ್ ಬಿಟ್ಟು ಈ ಮಠ ಮಧ್ಯಾಹ್ನ ನಿನ್ನ ಹತ್ರ ಮಾತಾಡೋದಕ್ಕೆ ಬರಬೇಕಾಗಿತ್ತ? ನೀವೇನೇ ಹೇಳಿದ್ರು ನಾನು ಒಪ್ಪೋದಿಲ್ಲ ರೀ. ಕಾಂತಿ ಮಂತನ ಯಾವುದೋ ಕುಲ ಯಾವುದೋ ಏನೂ ಗೊತ್ತಿಲ್ಲ. ಇಷ್ಟಕ್ಕೂ ಮನೆ ಕೆಲಸದವಳು ಮನೆ ಹುಡುಗನ ಜೋಡಿ ಆಗ್ತಾಳೆ ಅಂದ್ರೆ ಯಾರಾದ್ರೂ ನೋಡಿದವರು ಕೇಳಿದವರು ಏನಂತಾರೆ? ನಗ್ತಾರೆ ಅಷ್ಟೇ. ಲೀಲಾ, ಯಾರು ನೋಡೋರು ಕೇಳೋರ ಬಗ್ಗೆ ನಾವು ಯಾಕೆ ತಲೆ ಕೆಡಿಸ್ಕೋಬೇಕು? ನಾವೇನು ಅವ್ರಿಗೋಸ್ಕರ ಬದುಕ್ತಾ ಇದ್ದೀವ. ನಮ್ಮ ಹುಡುಗರಿಗೆ ತಕ್ಕನಾಗಿ ಆ ಹುಡುಗಿ ಇದ್ರೆ ಸಾಧ್ಯ ಅಲ್ವಾ? ನಾನಂತೂ ಅವಳು ಸೊಸೆ ಮಾಡ್ಕೊಳಕ್ ಸಾಧ್ಯನೇ ಇಲ್ಲ. ಕಾಂತಿ, ನಿಜವಾಗ್ಲೂ ನೀನು ನನ್ನನ್ನು ಪ್ರೀತಿಸ್ತಾ ಇದೀಯಾ? ಹೇಳಿ, ಯಾರನ್ನೇ ಪ್ರಮಾಣ ಮಾಡ್ಲಿ? ಓ ಕಾಂತಿ, ಕಾಂತಿ, ಐ ಆಮ್ ಸೋ ಹ್ಯಾಪಿ, ಐ ಆಮ್ ಸೋ ಹ್ಯಾಪಿ, ಐ ಆಮ್ ಸೋ ಹ್ಯಾಪಿ. ಕನ್ಸೋ ನನ್ಸೋ ಒಂದು ಗೊತ್ತಾಗ್ತಾ ಇಲ್ಲ. ಇದೆಲ್ಲ ಇಷ್ಟು ಬೇಗ ನಡೆಯುತ್ತಂತ ನನಗೆ ಗೊತ್ತೇ ಇರಲಿಲ್ಲ. ಹೌದು, ನಾನು ನಿಮ್ಮನ್ನ ತುಂಬಾ ಪ್ರೀತಿಸ್ತಿದ್ದೀನಿ. ಆದ್ರೆ ನಿನ್ ಗಂಡ? ಅವ್ರು ನನ್ನ ಜೊತೆ ಈಗಲೂ ಇಲ್ಲ, ಯಾವತ್ತೂ ಇರಲಿ. ನಾನು ಬರೀ ಕಷ್ಟ ಅನ್ನೋ ನಿರಾಸೆಯಿಂದ ಅವ್ರಿಗೋಸ್ಕರ ಕಾಯ್ತಾ ಇದ್ದೆ. ಆದ್ರೆ ಅವರು ಇಲ್ಲ. ಅವ್ರ ಸುಖನ ಅವ್ರು ಹುಡ್ಕೊಂಡಿದ್ದಾರೆ. ಹಾಗಂತ ನಾನು ಅವ್ರಿಗೋಸ್ಕರ ಕಾಯ್ತಾ ಹೀಗೆ ಒಂಟಿಯಾಗಿರ್ಬೇಕಾ? ನನಗೆ ಉತ್ತರ ಕೊಡೋದಕ್ಕೂ ಬಾಯಿಲ್ಲ ಅವ್ರಿಗೆ. ಹಾಗಾದ್ರೆ ನಮ್ಮ ವಿಷಯ ಅವನ ಹತ್ರ ಹೇಳ್ಬಿಡ್ತೇನೆ ನೀನು? ಗೊತ್ತಿಲ್ಲ, ಕೇಳಿದ್ರೆ ಹೇಳ್ತೀನಿ. ಒಂದ್ ವೇಳೆ ಒಬ್ಬದೇ ಹೋದ್ರೆ ಸರಿ. ಹಾಗಿದ್ರೆ ನನ್ನ ಜೊತೆ ಸಂಸಾರ ಮಾಡಿ ಅಂತ ಅವ್ರಿಗೆ ಹೇಳ್ತೀನಿ. ನಿನ್ನಂತ ಸುಂದರಿನ ನೀನೇ ಕಟ್ಕೋ ಅಂತ ಬಿಟ್ಕೊಡ್ತಾನಂದ್ರೆ ನಿನ್ನ ಗಂಡ ದೊಡ್ಡ ಬೇಕುಪ್ಪ ಅವನು.